ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಖುಷಿ ಅಂತ ಹೇಳಿ. ಇವತ್ತಿನ ಈ ವಿಡಿಯೋದಾಗ ನಾನು ಉಷಾ ಹೊಲಿಗೆ ಮಷಿನ್ ರಿವ್ಯೂ ಮಾಡ್ಲಿಕ್ಕತ್ತೀನಿ. ಈ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಅದರಲ್ಲಿ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಇದು ಗಿಫ್ಟ್ ಸಿಕ್ಕಿತ್ತು. ಆ್ಯಂಡ್ ಇವತ್ತಿನ ಈ ವಿಡಿಯೋದೊಳಗೆ ನಾನು ಉಷಾ ಹೊಲಿಗೆ ಮಷಿನ್ ಜೊತೆಗೆ ಏನೇನು ಎಕ್ಸಸರೀಸ್ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ಲಿಕ್ಕತ್ತೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಯಾರಾದರೂ ಹೊಸದಾಗಿ ಹೊಲಿಗೆ ಮಷಿನ್ ಖರೀದಿ ಮಾಡೋರಿಗಿದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂತ ಸ್ವಲ್ಪ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೂಡ ಹೇಳ್ರಿ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಹೊಲಿಗೆ ಮಷಿನ್ ನಾನು ತೊಗೊಂಡಿರೋದು ಉಷಾ ಜನೋಮ್ ವಂಡರ್ ಸ್ಟಿಚ್ ಆಟೋಮೆಟಿಕ್ ಸ್ವಿಂಗ್ ಮಷಿನ್ ಅಂತ ಹೇಳಿ. ಇದರಲ್ಲಿ 21 ಸ್ಟಿಚಸ್ ಫಂಕ್ಷನ್ಸ್ ಅದಾವು. ಸೊ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಾಗ ವ್ಲಾಗ್ಗಳು ತೋರಿಸಿದ್ದೆ ನಿಮ್ಗೆ. ಆ್ಯಂಡ್ ಈ ಒಂದು ಏನು ಮಷಿನ್ ಅದ ಇದು ಕರೆಂಟಿಂದನೇ ನಡೀತದೆ. ಇದರೊಳಗೆ ಸಣ್ಣ ಮೋಟರ್ ಅದ, 7 ವಾಟದ್ದು. ಸೊ ಜಾಸ್ತಿ ಕರೆಂಟ್ ಏನು ತೊಗೊಳ್ಳೋದಿಲ್ಲ. ಇದು ತುಂಬ ಕಡಿಮೆ ಕರೆಂಟನ್ನೇ ಖರ್ಚು ಮಾಡ್ತದೆ. ಅದ್ರ ಜೊತೆಗೆ ಇದು 2 ವರ್ಷ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಮತ್ತು ನಾವು ಇದನ್ನು ಅಮೆಝಾನಿಂದನೇ ಖರೀದಿ ಮಾಡಿದ್ದೀವಿ. ಆನ್ಲೈನ್ ಆದರೂ ಕೂಡ ಪರವಾಗಿಲ್ಲ, ಪ್ರಾಡಕ್ಟ್ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಈ ಮಷಿನ್ ಜೊತೆಗೆ ಈ ಒಂದು ಉಷಾ ಜನೋಮ್ ಆಪ್ಷನಲ್ಸ್ ಎಕ್ಸಸರೀಸ್ ಕ್ಯಾಟಲಾಗ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡಿಕೊಂಡು ನೀವು ಬೇರೆ ಬೇರೆ ಸ್ಟಿಚಸ್ನ ಯಾವ ರೀತಿ ಹಾಕ್ಬೋದು ಅಂತ ಇದ್ರಾಗೆಲ್ಲ ಕಂಪ್ಲೀಟ್ ನಿಮಗೆ ಡೀಟೇಲ್ ಹೇಳಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನೀವು 1 by 1 ಟ್ರೈ ಮಾಡ್ಬೋದು. ಈ ಒಂದು ಆಟೋಮೆಟಿಕ್ ಸ್ವಿಂಗ್ ಮಷಿನ್ ತೊಗೊಳಕ್ಕೆ ನಾವು ಕೂಡ ಸ್ವಲ್ಪ ಚಿಂತೆ ಮಾಡ್ಲಿಕ್ಕತ್ತಿದ್ವಿ. ಬಟ್ ಆದರೆ ಫೈನಲಿ ಇವಾಗ ಮನೆ ಬಂದಮೇಲೆ ಇದನ್ನು ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ಇವಾಗ ಅನ್ನಿಸ್ಲಿಕ್ಕತ್ತದ. ಸೊ ಇದು ತುಂಬ ಈಸಿ ಅದ ನಡೆಸೋದಕ್ಕೆ. ಆ್ಯಂಡ್ ಇದ್ರ ಜೊತೆಗೆ ಎಕ್ಸಸರೀಸ್ ಏನು ಕೊಟ್ಟಿದ್ದಾರೆ ಅಂತ ಕೂಡ ನಾನು ತೋರಿಸ್ಬಿಡ್ತೇನೆ ಅಂತ. ಇಷ್ಟು ಎಕ್ಸಸರೀಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ ಈ ರೀತಿ. ಅದಾದ ನಂತರ ಈ ರೀತಿ ಒಂದು ನೀಡಲ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಇದೆ. ಇನ್ನು ಇದ್ರ ಜೊತೆಗೆ 3 ಬಾಬಿನ್ ಕೇಸ್ ಕೊಟ್ಟಿದ್ದಾರೆ. ಇದಾದ ನಂತರ ಇಲ್ಲಿ ನೀಡಲ್ಸ್ ಕೂಡ ಕೊಟ್ಟಿದ್ದಾರೆ. 3 ಪೀಸಸ್ ಇದೆ ಇದು. ಇನ್ನು ಆಲ್ರೆಡಿ ನಾನು ಹೇಳಿದ್ದೆ ಈ ಒಂದು ಹೊಲಿಗೆ ಮಷೀನಲ್ಲಿ 21 ಸ್ಟಿಚಸ್ ಇದೆ ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಈ ರೀತಿ ಇದನ್ನು ಕೊಟ್ಟಿದ್ದಾರೆ. ಇವನ್ನ ಚೇಂಜ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಹೊಲಿಗೆಗಳನ್ನು ಕೂಡ ಚೇಂಜ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮಷೀನು. ಆ್ಯಂಡ್ ಇದರಲ್ಲಿ ನಾವು ಮೊದಲೇ ಹೇಳಿದ ಥರನೇ 21 ಸ್ಟಿಚಸ್ ಇದೆ. ಅದಕ್ಕೆ ತಕ್ಕಂತೆಯೇ ಬೇರೆ ಬೇರೆ ನೀವು ಸ್ಟಿಚಸ್ ಏನು ಚೇಂಜ್ ಮಾಡ್ತಾ ಹೋಗ್ತೀರಿ ಅದೇ ರೀತಿ ಅವುಗಳನ್ನ ಚೇಂಜ್ ಮಾಡ್ತಾ ಮಾಡ್ತಾ ಹಾಕ್ತಾ ಹೋಗಬೇಕು. ಬರುವಂಥ ದಿನದಲ್ಲಿ ನೋಡೋಣ, ಸಾಧ್ಯ ಆದರೆ ನಾನು ಇದ್ರ ಸ್ಟಿಚಸ್ ಎಲ್ಲ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇದೆ, ಎಷ್ಟಿದೆ, ಎಷ್ಟು ಪ್ರಕಾರದಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಸೊ ಇದು ಇವಾಗ ಥ್ರೆಡ್ ಕೊಟ್ಟಿದ್ದಾರೆ, ಥ್ರೆಡ್ ಬಾಕ್ಸ್ ಇದು. ಸೊ ಹೊರಗಡೆಯಿಂದ ಈ ರೀತಿ ಪ್ಯಾಕೇಜಿಂಗ್ ಬಂದಿತ್ತಿದು ನೋಡಿ, ಬ್ಲ್ಯಾಕ್ ಕೋಟೆಡ್ ಇದೆ ಅದು ಆ್ಯಕ್ಚುಲಿ. ಇದರಲ್ಲಿ ಟೋಟಲು ನಮಗೆ 24 ಪೀಸ್ ಕೊಟ್ಟಿದ್ದಾರೆ. ಎಲ್ಲ ಕಲರ್ದು ದಾರ ಇದೆ, ಒಳ್ಳೆ ಕ್ವಾಲಿಟಿ ದಾರ ಕೂಡ. ಇದ್ರ ಪ್ರೈಸು ಇದ್ರ ಮೇಲೆ 500 ಅಂತ ಇತ್ತು ನೋಡಿ, ಈ ರೀತಿ ಇದೆ. ಇನ್ನು ಈ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಫಟಾಫಟಾಗಿ ನೋಡ್ಬಿಡೋಣ. ಇದರಲ್ಲಿ ಇಂಚಿ ಟೇಪ್ ಕೊಟ್ಟಿದ್ದಾರೆ, ನಂತರ ಒಂದು ಕತ್ರಿ ಕೊಟ್ಟಿದ್ದಾರೆ. ಕತ್ರಿ ನಿಮಗೆ ಇದು ಸಾಕಾಗೋದಿಲ್ಲ, ಬೇರೆ ಕತ್ರಿ ತೊಗೊಳ್ಳೇಬೇಕು. ಯಾಕಂದರೆ ದೊಡ್ಡ ದೊಡ್ಡ ಬಟ್ಟೆ ನಾವು ಕಟ್ ಮಾಡ್ತೀವಲ್ವ, ಸೊ ಆವಾಗ ಈ ಕತ್ರಿ ಯಾವ ಕೆಲಸಕ್ಕೂ ಬರೋದಿಲ್ಲ ಅಂತ ಅನ್ಕೋತೀನಿ. ನಂತರ ನೀಡಲ್ಸ್ ಕೂಡ ಕೊಟ್ಟಿದ್ದಾರೆ, 3 ಪೀಸಸ್ ಇದೆ. ಅದರ ಜೊತೆಗೆ ಇಲ್ಲಿ ಚಿಕ್ಕ ಬಟನಿಂದ ಹಿಡಿದು ದೊಡ್ಡ ಬಟನ್ವರೆಗೂ ಎಲ್ಲ ಕಲರ್ದು ಹಾಗೆಯೇ ಒಂದು ಸ್ಯಾಂಪಲ್ ಪೀಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಇಂಚಿ ಟೇಪ್ ಕೂಡ ಒಳ್ಳೆ ಕ್ವಾಲಿಟಿದೇ ಇದೆ. ಸೊ ಇದರಲ್ಲಿ ಯೂಸ್ ಆಗುತ್ತೆ ನಮಗೆ ಮುಂದೆ ತುಂಬ. ಇದು ಆಲ್ರೆಡಿ ನಾನು ಹೇಳಿದ್ನಲ್ವ, ಕತ್ರಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ, ಅಷ್ಟೊಂದು ದೊಡ್ಡದಿಲ್ಲ, ಅಷ್ಟೊಂದು ಚಿಕ್ಕದು ಇಲ್ಲ. ಓಕೆ, ಕಲರ್ಸ್ ನೋಡ್ಬಿಡೋಣ. ನೀಡಲ್ಸ್ ನಾನು ಹೇಳಿದ್ನಲ್ವ 3 ಪೀಸಸ್ ಇದ್ದೇನೆ. ಸೊ ಈ ರೀತಿ ಪೀಸಸ್ ಆಲ್ರೆಡಿ ಒಂದು ಏನು ನಮಗೆ ಒಂದು ಕಿಟ್ ಕೊಟ್ಟಿದ್ರು ಅದರಲ್ಲಿ ಕೂಡ ಇತ್ತು. ಸೊ ಇದರಲ್ಲಿ ಕೂಡ ಸೇಮ್ ಅದೇ ಥರ 3 ಪೀಸ್ ಕೊಟ್ಟಿದ್ದಾರೆ. ಇನ್ನು ಕಲರ್ಸ್ ನೋಡೋಣ, ದಾರದ್ದು ಯಾವ್ಯಾವ ಕಲರ್ ಕೊಟ್ಟಿದ್ದಾರೆ ಅಂಥೇಳಿ. ಟೋಟಲ್ ಇದರಲ್ಲಿ 24 ಕಲರ್ ದಾರಗಳನ್ನ ಕೊಟ್ಟಿದ್ದಾರೆ. ಸೊ ಇದು ನೀಡಲ್ಸ್ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಇದು ಬಾಕ್ಸ್ ಏನು ಕೊಟ್ಟಿದ್ದಾರಲ್ವ, ಇದು ಬಾಕ್ಸ್ ತುಂಬ ಒಳ್ಳೆ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ಮುಂದೆ ನಮಗೆ ತುಂಬಾ ಕೆಲಸಕ್ಕೆ ಬರುತ್ತೆ. ಈ ರೀತಿ ದಾರಗಳನ್ನ ನೀವು ತೊಗೊಂಡು ಈ ರೀತಿ ಸಪ್ರೇಟಾಗಿ ಕೂಡ ಆರ್ಗನೈಸ್ ಮಾಡ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಈ ರೀತಿ ಎಲ್ಲ ಕಲರ್ಸ್ಗಳ ದಾರನ ಕೊಟ್ಟಿದ್ದಾರೆ.
ನಂತರ ಈ ಉಷಾ ಮಷಿನ್ ಜೊತೆಗೆ ಇದು ಕೂಡ ಬಂದಿತ್ತು, ಯಾಕಂದರೆ ಇದು ಆಟೋಮೆಟಿಕ್ ಇದೆ. ಸೊ ಹೀಗಾಗಿ ನಾವು ಯಾವಾಗ ಹೊಲಿಗೆ ಹಾಕ್ತಾ ಇರ್ತೀವಲ್ವ, ಸೊ ಅವಾಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಮತ್ತು ಕಡಿಮೆ ಇದರಿಂದನೇ ಮಾಡೋದು. ಸೊ ಇದು ನಮ್ಮ ಕಾಲಿನ ಬಲಗಾಲಿನ ಕೆಳಗಡೆ ಬರುತ್ತೆ ಇದು. ಸೊ ನಂತರ ಇದು ಸ್ವಿಚಸ್ ಏನಿದೆ ನಾವಿನ್ನೂ ಕನೆಕ್ಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಂತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯ ಏನು ಈ ಮಷಿನ್ ಬಗ್ಗೆ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನಂತ. ಅಲ್ಲಿವರೆಗೂ ನಮಸ್ಕಾರ.